ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋದು ಕಾಶಿಯಲ್ಲಿ. ಕಾಶಿಯ ಕರ್ನಾಟಕದ ಮಠವಾದಂತಹ ಜಂಗಮವಾಡಿ ಮಠಕ್ಕೆ. ಇದು ಸ್ಥಾಪನೆಯಾಗಿರುವುದು 1918ರಲ್ಲಿ. ವೀರಶೈವ ಪಂಚಪೀಠಾಧೀಶರ ಸ್ವಾಮಿಗಳಿಂದ 1918ರಲ್ಲಿ ಈ ಮಠ ಸ್ಥಾಪನೆಯಾಗುತ್ತದೆ. ಇದು ಗುರುಕುಲವೆಂದು ಸ್ಥಾಪನೆಯಾಗುತ್ತದೆ. ಇಲ್ಲಿ ಗುರುಕುಲ ಕೂಡ ನಡೆಯುತ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಕೊಡುತ್ತಾರೆ. ಹಾಗೆಯೇ ಇಲ್ಲಿ ಯಾತ್ರಾರ್ಥಿಗಳಿಗೆ ಬಂದವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಇದೆ. ಕಡಿಮೆ ಖರ್ಚಿನಲ್ಲಿ ನಾವು ಇಲ್ಲಿ ಉಳಿದುಕೊಳ್ಳಬಹುದು. ಇಲ್ಲಿ ಸಾಕಷ್ಟು ರೂಮ್ಗಳಿವೆ ಮತ್ತು ಸುವ್ಯವಸ್ಥಿತವಾದಂತಹ ಮಠವಾಗಿದೆ. ಅಷ್ಟೇ ಅಲ್ಲದೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಫ್ರೀಯಾಗಿ ಅನ್ನಪ್ರಸಾದವನ್ನು ಕೂಡ ಇಲ್ಲಿ ಇಟ್ಟಿರುತ್ತಾರೆ. ಎಲ್ಲ ಉಚಿತವಾಗಿ ಇರುತ್ತದೆ. ಉಳಿದುಕೊಳ್ಳಲು ಮಾತ್ರ ಪರ್ ಡೇ ಪರ್ ಪರ್ಸನ್ 100 ರೂಪೀಸ್ ಅಂತ ಪೇ ಮಾಡಬೇಕು. ಇಲ್ಲೇ ಇರುವಂತಹ ಆಫೀಸ್ನಲ್ಲಿ ನಾವು ವಿಚಾರ ಮಾಡಿ ಅದನ್ನು ರೂಮನ್ನು ಪಡೆದುಕೊಳ್ಳಬಹುದು. ಆದರೆ ನಾವು ಬಂದಾಗ ಫಸ್ಟೇ ಬುಕ್ಕಿಂಗ್ ಮಾಡಿ ಬರಬೇಕಾಗಿತ್ತು. ರೂಮ್ ಇಲ್ಲ ಅಂತ ಹೇಳಿದರು. ಹೀಗಾಗಿ ನಮಗೆ ಇಲ್ಲಿ ರೂಮ್ ಸಿಗಲೇ ಇಲ್ಲ. ನೀವು ಬರಬೇಕಾದ್ರೂ ಕೆಲವೊಂದು ಸಲ ಆಗ್ಬೋದು, ಹೇಳಿಕ್ಕೆ ಬರಲ್ಲ. ನೀವು ಮನೆ ಬಿಡೋಕ್ಕಿಂತ ಮುಂಚೆನೇ ಇಲ್ಲಿ ಕಾಲ್ ಮಾಡಿ ಅವರಿಗೆ ನಿಮ್ಮ ರೂಮನ್ನು ಬುಕ್ ಮಾಡ್ಕೊಳ್ಳಿ. ಹಾಗೆ ಮಾಡಿದರೆ ನಿಮಗೆ ಪರ್ ಡೇ ಪರ್ ಪರ್ಸನ್ 100 ರೂಪೀಸ್ನಲ್ಲಿ ಇಲ್ಲಿ ರೂಮ್ ಸಿಗುತ್ತೆ. ಕೆಲವೊಂದು ಸಲ ರೂಮ್ ಇರಲಿಲ್ಲ ಅಂದರೆ ಅವರು 500 ಕೂಡ 2 ಅಥವಾ 4 ಪರ್ಸನ್ಗೆ 500 ರೂಪೀಸ್ ಪೇ ಮಾಡಬೇಕಾಗುತ್ತೆ ಪರ್ ಡೇ. ಹಾಗೆ ಕೂಡ ರೂಮ್ಗಳನ್ನು ಕೊಡ್ತಾರೆ. ಏನೂ ಇಲ್ಲ ಅಂತಂದರೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮತ್ತೆಲ್ಲಾದರೂ ಇದ್ದರೆ ಎದುರಿಗೆ ಇವ್ರದ್ದೇ ಇನ್ನೊಂದು ದೊಡ್ಡದ ಮಠ ಇದೆ ಮತ್ತು ಕೆಲವೊಂದು ಕಡೆ ಇವ್ರದ್ದೇ ವ್ಯವಸ್ಥೆಗಳನ್ನು ಇರುವುದರಿಂದ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ನಿಮಗೆ ವಿಸಿಟಿಂಗ್ ಕಾರ್ಡ್ಗಳು ಅಥವಾ ಉಳಿದುಕೊಳ್ಳಲು ವ್ಯವಸ್ಥೆ ಬೇರೆ ಕಡೆ ಕೂಡ ಮಾಡಿಕೊಡ್ತಾರೆ. ಸೊ ನೀವು ಕರ್ನಾಟಕದವರಾಗಿದ್ದರಿಂದ ಇಲ್ಲಿ ಬಂದು ಭೇಟಿಯಾಗಿ ಇವ್ರ ಕಡೆಯಿಂದ ವಿಚಾರ ಮಾಡಿದರೆ ನಿಮಗೆ ರೂಮು ಉಳಿದುಕೊಳ್ಳುವ ವ್ಯವಸ್ಥೆ ಸಿಗುತ್ತದೆ. ಇಲ್ಲಿ ಅದೇ ಮಠದಲ್ಲಿ ಇದು ಒಂದು ಶಿವನ ದೇವಾಲಯವಿದೆ. ಇಲ್ಲಿ ಶಿವಲಿಂಗ, ನಂದಿ, ಸರಸ್ವತಿ ಮತ್ತು ಗಣಪತಿಯ ಮೂರ್ತಿಯನ್ನು ನಾವು ಕಾಣಬಹುದು. ಇಲ್ಲಿ ಬಂದಾಗ ನಿಮಗೆ ಊಟದ ವ್ಯವಸ್ಥೆ ಮತ್ತು ಉಳಿದುಕೊಳ್ಳುವ ವ್ಯವಸ್ಥೆಯ ಬಗ್ಗೆ ಯಾವುದೇ ತೊಂದರೆ ಆಗದಂತೆ ಇವರು ನೋಡಿಕೊಳ್ಳುತ್ತಾರೆ. ಅದನ್ನು ನಿಮಗೆ ಕಮ್ಮಿ ಖರ್ಚಿನಲ್ಲಿ ಇಲ್ಲಿ ವ್ಯವಸ್ಥೆ ಆಗುತ್ತದೆ. ಮತ್ತು ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ನಾವು ಪ್ರಸಾದದ ವ್ಯವಸ್ಥೆಯನ್ನು ನೋಡೋಣ. ಇದು ನೋಡಿ, ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ದಿನಾಲೂ 2 ಟೈಮ್ ಅನ್ನ ಸಂತರ್ಪಣೆ ನಡೆಯುತ್ತದೆ. ಭಕ್ತಾದಿಗಳು ಬೆಳಗಿನ ಉಪಹಾರ ಕೂಡ ಯಾರಾದರೂ ಮಾಡಿಸಿದಲ್ಲಿ ಬೆಳಗಿನ ಉಪಹಾರ ಕೂಡ ಇರುತ್ತದೆ. ಉಳಿದುಕೊಂಡಂತಹ ಭಕ್ತರು ಒಂದೊಂದು ದಿನ ಅವರೇ ಪ್ರಸಾದವನ್ನು ಮಾಡುತ್ತಾರೆ. ಅಥವಾ ಉಳಿದುಕೊಂಡವರು ನಿಮ್ಮ ಹೋಗುವಾಗ ನಿಮ್ಮ ಇಷ್ಟದಂತೆ ದಾನವನ್ನು ಮಾಡಬಹುದು. ಅನ್ನ ಸಂತರ್ಪಣೆಗಾಗಿ ದಾನವನ್ನು ಮಾಡಬಹುದು. ಯಾರೇ ಇರಲಿ, ಔಟ್ ಆಫ್ ಸ್ಟೇಟ್ದವರು ಇರಲಿ, ಕರ್ನಾಟಕದವರಿರಲಿ, ಯಾರೇ ಬಂದರೂ ಎಲ್ಲರಿಗೂ ಉಳಿದುಕೊಳ್ಳಲು ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗುತ್ತದೆ. ಸುಂದರವಾದಂತಹ ಮಠ. ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಮುಂದಿನ ವಿಡಿಯೋವನ್ನು ನಾನು ಕಳಿಸುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.